ಹಾಯ್ ಹೆಲೋ ನಮಸ್ತೆ. ಟೈಟಲ್ಲು ತಮ್ಮನೇಲು ನೋಡಿ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಸೊ ನಾವಿವತ್ತು ಹೋಗ್ತಾ ಇರೋದು ಹೈದರಾಬಾದ್ಗೆ. ಯಾರೆಲ್ಲ ಹೋಗ್ತಾ ಇರೋದು ಅಂದರೆ ಸೇಮ್ ಹಂಪಿ ರೈಡ್ ನಾವು ಯಾರ್ಯಾರು ಮಾಡಿದ್ವು ಅದರಲ್ಲೇ ಒಬ್ಬ ನನ್ನ ರೂಮ್ಮೇಟು ಅವನಲ್ಲಿ ಮುಂದೆ ಹೋಗ್ತಾ ಇದ್ದಾನೆ. ನಾವಿವಾಗ ಆಲ್ರೆಡಿ ನಂದ್ಯಾಲ್ ಡಿಸ್ಟಿಕ್ಕಲ್ಲಿ ಇದ್ದೀವಿ. ನಾವಿವಾಗ ಆಲ್ರೆಡಿ ನಂದ್ಯಾಲ್ ಡಿಸ್ಟಿಕ್ಕಲ್ಲಿ ಇದ್ದೀವಿ. ಬೆಳಗ್ಗೆ ಬೆಂಗಳೂರಿಂದ ಅರೌಂಡ್ 3 o'clock ಚೇಂಜಲ್ಲಿ ಹೊರಟಿದ್ದು. ಇವಾಗ ಟೈಮ್ ಬಂದು 6:30. ಅರೌಂಡ್ 288 ಕಿಲೋಮೀಟರ್ಸ್ ಕ್ಲಾಕ್ ಮಾಡಿ ಒಂದು ಫ್ಯೂಯಲ್ ಸ್ಟಾಪ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡಿದ್ದೀವಿ. ಇನ್ನೊಂದು 280 ಕಿಲೋಮೀಟರ್ ಕವರ್ ಮಾಡಬೇಕು ಹೈದರಾಬಾದ್ಗೆ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಆನ್ ದಿ ವೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು. ಬೆಳಗ್ಗೆಯಿಂದ ಇಷ್ಟೊತ್ತು ತನಕ ರೈಡ್ ಸ್ಟಾರ್ಟ್ ಮಾಡಿದಾಗಿಂದ ಇಷ್ಟೊತ್ತು ತನಕ ಯಾವುದೇ ವಿಡಿಯೋಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕೆ ಅಂದರೆ ಏನೂ ಕಾಣಿಸಲ್ಲ, ಕತ್ಲಿರುತ್ತೆ. ಸೊ ವಿಡಿಯೋ ಮಾಡೋದ್ರಲ್ಲಿ ಏನೋ ಪಾಯಿಂಟ್ ಇಲ್ಲ ಅಂತ ಇಷ್ಟೊತ್ತು ತನಕ ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಇವಾಗ ಪ್ರಾಪರ್ ಬೆಳಕಾಗಿದೆ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಕರ್ನೂಲ್ ಇನ್ನು 73 ಕಿಲೋಮೀಟರ್ ಇದೆ. ಮೇ ಬಿ ಬ್ರೇಕ್ಫಾಸ್ಟ್ ಅಲ್ಲೇ ಹಾಕ್ಬೋದು. ವೆದರ್ ಒಳ್ಳೆ ಪೀಸ್ ಆಗಿದೆ, ಯಾವುದೇ ಏನೊಂಥರ ಹ್ಯೂಮಿಡಿಟಿ ಏನಿಲ್ಲ. ಬ್ರೇಕ್ಫಾಸ್ಟ್ಗೆ ಒಂದು ಜಾಗ ಹುಡುಕ್ತಾ ಇದ್ದೀವಿ. ಎಲ್ಲೆಲ್ಲೂ ಬ್ರೇಕ್ಫಾಸ್ಟ್ ಇಲ್ಲ. ಒಂದೆರಡು ಕಡೆ ಆಲ್ರೆಡಿ ಕೇಳಿದ್ವಿ. ನಾವು ಬೇಗ ರೈಡ್ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಹಸುವಾಗಿದೆ. ಒಂದೆರಡು ಕುಕ್ಕೀಸ್ ಮತ್ತೆ ಏನೇನೋ ಇತ್ತು, ಅದನ್ನ ತಿಂದು ಮತ್ತೆ ಹೊರಟಿದ್ದೀವಿ. ಈ 6:30 ಟೈಮಲ್ಲೆಲ್ಲ ಅಷ್ಟು ಬೇಗ ಯಾರೂ ಬ್ರೇಕ್ಫಾಸ್ಟ್ ಮಾಡಲ್ಲ, ರೆಡಿ ಮಾಡಲ್ಲ. ಅರೌಂಡ್ ಒಂದು 7-7:30 ಆದರೂ ಆದರೆ ಏನಾದರೂ ಸಿಗತ್ತೆ. ಸೊ ಅಲ್ಲಿ ತನಕ ರೈಡ್ ಮಾಡಿ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬನ್ನಿ ರೈಡ್ ಕಂಟಿನ್ಯೂ ಮಾಡೋಣ. ಆಲ್ರೆಡಿ ಒಳ್ಳೆ ಸಕ್ಕತ್ತಾಗಿರೋ ವಿಂಡ್ ಮಿಲ್ಸ್ ಕಾಣಿಸ್ತಾ ಇದೆ. ನಾವು ರೈಡು ಸ್ಟಾರ್ಟ್ ಮಾಡಿದಾಗ ಅರೌಂಡ್ 3 o'clock ಆಗಿತ್ತು. ಅವಾಗ ಎಸ್ಟಿಮೇಟೆಡ್ ಟೈಮ್ ಚೆಕ್ ಮಾಡಿದ್ವಿ, 11:30 ಏನೋ ತೋರಿಸ್ತಾ ಇತ್ತು. ಇಲ್ಲಿ ನೋಡಿ, ರೇಸ್ ಮಾಡ್ತಾ ಇದ್ದಾನೆ ನನ್ನ ಜೊತೆ. ಹೆಂಗೆ ನೋಡಬೇಕು. ಆಲ್ರೆಡಿ 6:30 ಆಗಿದೆ. ಹೆಂಗೋ ಎಷ್ಟು ಹೊತ್ತಿಗೆ ರೀಚ್ ಆಗ್ತೀವಿ ಹೈದರಾಬಾದ್ ಅಂತ ನೋಡಬೇಕು. ಇದೆಲ್ಲ ಪ್ಲ್ಯಾನ್ ಆಗಿರೋದು ಒಂದು 3 days ಗ್ಯಾಪಲ್ಲಿ ಅಂದ್ಕೊಳ್ಳಿ. ಫಸ್ಟು ಶ್ರೀಶೈಲಂಗೆ ಹೋಗೋಣ ಅಂತ ಈಗ ಒಂದು ವೀಕಿಂದ ಡಿಸ್ಕಸ್ ಆಗ್ತಾ ಇತ್ತು. ಸೊ ಶ್ರೀಶೈಲಂ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ, ರೂಮೂ ಎಲ್ಲ ಬುಕ್ ಆಗಿತ್ತು. ಸಡನ್ನಾಗಿ ಒಂದಿನ ಕೂತು ಸ್ಟೇ ಬುಕ್ ಮಾಡಬೇಕಿದ್ರೆ ಅನ್ಸುತ್ತೆ. ಬೇರೆ ಯಾವ ಪ್ಲೇಸ್ ಇದೆ, ಏನು ಕವರ್ ಮಾಡ್ಬೋದು ಅಂತ ನೋಡಿದಾಗ ಹೈದರಾಬಾದಲ್ಲಿ ಒಂದೆರಡು ಪ್ಲೇಸಸ್ ಎಲ್ಲ ಲಿಸ್ಟೆಡ್ ಇರೋದಿತ್ತು. ಸೊ ಅದನ್ನ ಕವರ್ ಮಾಡಿ ಮುಗಿಸ್ಕೊಂಡು ಶ್ರೀಶೈಲಂ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ.
ಸ್ಟೇ ಟ್ಯೂನ್. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ದಿನದಿಂದ ವಿಡಿಯೋ ಏನಕ್ಕೆ ಮಾಡಿಲ್ಲಪ್ಪ ಅಂದರೆ ಎಲ್ಲೂ ಹೋಗೇ ಇಲ್ಲ ಆ್ಯಕ್ಚುಲಿ. ಫೆಬ್ರವರಿಲಿ ಏನೋ ಒಂದು ಕೋಸ್ಟಲ್ ಕಡೆಗೆ ಒಂದು ರೈಡ್ ಮಾಡಿದ್ದೆ ಫೆಬ್ರವರಿಲಿ. ಅದಾದಮೇಲೆ ಬೈಕ್ ಎಲ್ಲೋ ಆಚೆಗೆ ಎತ್ತಿಲ್ಲ. ಬಿಕಾಸ್ ಫೆಬ್ರವರಿಲಿ ರೈಡ್ ಮಾಡಿದಾಗ್ಲೇ ತುಂಬ ಏನೋ ಹ್ಯೂಮಿಡಿಟಿ ಇತ್ತು, ಸೆಕೆ ಇತ್ತು ಜಾಸ್ತಿ, ಸಮ್ಮರ್ ಅಲ್ವಾ. ಸೊ ಅವಾಗ್ಲೇ ಸಾಕಪ್ಪ ಅನ್ಸೋಯ್ತು. ಅದಕ್ಕೆ ಎಲ್ಲೂ ರೈಡ್ ಮಾಡೋಕ್ಕೆ ಹೋಗಿರಲಿಲ್ಲ. ಸಿನ್ಸ್ ಎನಿವೆ ಇವಾಗ ಜೂನ್, ಮಾನ್ಸೂನ್ ಆಲ್ರೆಡಿ ಕೆಲವು ಕಡೆ ಸ್ಟಾರ್ಟ್ ಆಗಿದೆ. ಇಲ್ಲೂ ನೋಡ್ಬೋದು, ಜಸ್ಟ್ ಮೋಡ ಅಷ್ಟೇ ಇದೆ, ಎಲ್ಲೂ ಏನೋ ಮಳೆ ಇಲ್ಲ. ಹಂಗನ್ಕೊಂಡು ರೈಡ್ ಮಾಡೋಣ, ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿ ಈ ರೈಡ್ ಪ್ಲ್ಯಾನ್ ಮಾಡಿದ್ದು. ಇನ್ನು ಕಂಟಿನ್ಯೂಸ್ ಆಗಿ ಸ್ವಲ್ಪ ವ್ಲಾಗ್ ಬರುತ್ತೆ. ಈ ರೈಡ್ ಆದಮೇಲೆ ಏನಾದರೂ ಒಂದು ಮಾನ್ಸೂನ್ ರೈಡ್ ಮಾಡೋ ಪ್ಲ್ಯಾನ್ ಕೂಡ ಇದೆ. ನೋಡೋಣ ಅದು ಎಲ್ಲಿಗೆ ಮಾಡ್ತೀವಿ, ಏನು ಕತೆ ಗೊತ್ತಿಲ್ಲ. ಕಂಟೆಂಟೂ ಇರಲಿಲ್ಲ, ಮೇಜರ್ ಕಂಟೆಂಟು ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡೋ ಥರ. ಸೊ ಅದಕ್ಕೆ ಇಷ್ಟು ದಿನ ಯೂಟ್ಯೂಬಲ್ಲಿ ಏನು ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ನಂದು ಐ ಥಿಂಕ್ ಏರ್ಪೋರ್ಟ್ ರೈಡ್ ಲಾಸ್ಟ್ ಅನ್ಸುತ್ತೆ. ಅದು ಬಿಟ್ಟು ಅದಾದಮೇಲೆ ಇದನ್ನೇ ಅಪ್ಲೋಡ್ ಮಾಡ್ತಾ ಇರೋದು. ಇಷ್ಟು ದಿನದಲ್ಲಿ ರೈಡ್ ಎಲ್ಲೂ ಮಾಡಿರಲಿಲ್ಲ, ಹೌದು. ಬಟ್ ಎನಿವೆ ಸಮ್ಮರ್ ಆಗಿತ್ತಲ್ವಾ, ಅದಕ್ಕೆ ಏನೂ ರೈಡ್ ಮಾಡಿರಲಿಲ್ಲ. ಆ ಗ್ಯಾಪಲ್ಲಿ ನಂದು ಗಾಡಿದು 4th ಸರ್ವಿಸ್ ಕೂಡ ಡ್ಯೂ ಇತ್ತು ರೀಸೆಂಟಾಗಿ. ಅಂದರೆ ಒಂದು 2-3 ವೀಕ್ಸ್ ಬ್ಯಾಕ್ ಅನಿಸುತ್ತೆ ಮೇ ಬಿ. ಸರ್ವಿಸನ್ನು ಮಾಡಿಸ್ಕೊಂಡೆ. ಸರ್ವಿಸು ನೋಡೋಕೆ ಹೋದರೆ ಎಷ್ಟು ಒಂದು 3000 ಚೇಂಜನ್ನು ಬಿಲ್ ಆಗಿತ್ತು ಅನ್ಸುತ್ತೆ. ಜಸ್ಟ್ ಆಯಿಲ್ ಚೇಂಜು ಮತ್ತು ಕನ್ಸ್ಯೂಮೇಬಲ್ಸು ಅಂತ ಹೇಳಿ. ಬೇರೆ ಏನು ಮೇಜರ್ ಏನು ಪ್ರಾಬ್ಲಮ್ಸ್ ಇರಲಿಲ್ಲ, ಅದಕ್ಕೆ ಕಮ್ಮಿ ಬಿಲ್ ಆಗಿದೆ. ಆ್ಯಂಡ್ ಇನ್ ಫ್ಯೂಚರ್ ಡೇಸಲ್ಲಿ ಇದೊಂದು ರೈಡ್ ಮುಗಿಸ್ಕೊಂಡು ಆದಮೇಲೆ ಒಂದು ಚೈನ್ ಸ್ಪ್ರಾಕೆಟು ಒಂದು ಹೋಗಿದೆ ನಂದು. ಇದೊಂದು ರೈಡ್ ಹೆಂಗೋ ಮುಗಿಯುತ್ತೆ. ಆ್ಯಂಡ್ ಅಫ್ಕೋರ್ಸ್ 23,000 ಚೇಂಜ್ ಆಗುತ್ತೆ ಈ ರೈಡ್ ಮುಗಿಯೋ ತನಕ. ಟೈಯರ್ ಆಲ್ಮೋಸ್ಟ್ ಗಾನ್, ಟೈಯರ್ ಒಂದು ಹಾಕ್ಸ್ಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ. ಸೊ ಬೈಸ್ ಒಂದು ಫ್ರೆಶ್ ಆಕ್ಸಿಡೆಂಟು, ಮೇ ನಾಟ್ ಬಿ, ಗೊತ್ತಿಲ್ಲ ಏನಾಗಿದೆ ಕತೆ ಅಂತ. ಅಂತೂ ಫೈನಲಿ ಬಿಸಿಲು ಬಂತಪ್ಪ. ಆದರೂ ಏನೋ ಒಂಥರ ರಾತ್ರಿ ಫುಲ್ ನಿದ್ದೆ ಇಲ್ಲ. ಇವಾಗ ಈ ಮೋಡ ಒಂಥರ ನಮ್ಮ ಕಡೆ ಮಬ್ಬು ವಾತಾವರಣ ಅಂತ ಹೇಳಿದ್ರೆ ಇದೇನೆ. ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಇದರಲ್ಲಿ. ಸೊ ಹೆವಿ ಒಂಥರ ಲೈಕ್ ನಿದ್ದೆ ಟೈಪ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಈ ಲ್ಯಾಂಡ್ಸ್ಕೇಪ್ ಒಂಥರ ತುಂಬ ಫ್ಲ್ಯಾಟ್ ಇರೋದ್ರಿಂದ ಈ ಕ್ರಾಸ್ ವಿಂಡ್ ಸಿಕ್ಕಾಪಟ್ಟೆ ಇದೆ. ಹೆಲ್ಮೆಟು ಸ್ಟಡಿಯಾಗಿ ಅಂದರೆ ಹೆಡ್ನ ಕರೆಕ್ಟಾಗಿ ಸ್ಟಡಿಯಾಗಿ ಇಟ್ಕೊಳಕ್ಕಾಗಲ್ಲ. ಈ ಹಿಂಗೆ ಆ ಕಡೆ ಈ ಕಡೆ ಶೇಕ್ ಮಾಡುತ್ತೆ, ವಾಬಲ್ ಆಗುತ್ತೆ ಹೆಲ್ಮೆಟು. ತುಂಬ ಇರಿಟೇಷನು. ನಾವು ಮನೆಗೆ ಹೋಗ್ತಾ ಚಿತ್ರದುರ್ಗ ಕ್ರಾಸ್ ವಿಂಡ್ ಆದರೂ ಹೆಂಗಾದರೂ ತಡ್ಕೊಬೋದು. ಇದಂತೂ ವರ್ಸ್ಟ್ ಅನ್ನಿಸ್ತಾ ಇದೆ ನನಗೆ. ಅದಕ್ಕಿಂತ ಜಾಸ್ತಿ ಫೀಲ್ ಆಗ್ತಾ ಇದೆ ನನಗೆ.